ಇವತ್ತು ಜಿ ಟಿ ದೇವೇಗೌಡರಿಗೆ ನಾನೇ ದೇವೇಗೌಡರನ್ನ ಕರ್ಕೊಂಡ್ಬಂದು ಅವ್ರ ಮನೆಗೆ ಬಂದು ನೀವು ನಮ್ಮ ಜೊತೆಯಲ್ಲೇ ಬರಬೇಕು ಅಂತೇಳಿ ಅವರನ್ನ ಸೇರಿಸಿ ಅವರಿಗೆ ಕಮಿಟಿ ಅಧ್ಯಕ್ಷರನ್ನಾಗಿ ನಾನೇ ಮಾಡಿದ್ದು. ಅವರು ತಾನು ಗೆದ್ದಿದ್ದಲ್ಲ, ಪಕ್ಕದಲ್ಲಿ ಹುಣಸೂರನ್ನು ಕೂಡ ಗೆಲ್ಲಿಸ್ಕೊಂಡ್ರು. ಈಗ ಅವ್ರಿಗೇನು ಹೇಳಂಗಿಲ್ಲ ಕೇಳಂಗಿಲ್ಲ, ಏಕಾಏಕಿ ಏಕ ವ್ಯಕ್ತಿಯ ತೀರ್ಮಾನ ತಗೊಳ್ತಿರೋದ್ರಿಂದ ಅವರು ಕೂಡ ಬೇಸರ ಆಗಿದ್ದಾರೆ. ಈಗ ಮುಂದೆ ನಾನು ಜಿ ಟಿ ದೇವೇಗೌಡರು ಮತ್ತು ಇನ್ನು ಅನೇಕ ಜನ ಶಾಸಕರಿದ್ದೇವೆ, ಕೂತ್ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅಲ್ಲ, ಸ್ವಂತ ನೆಲ ಈ ಮನೆಗೆ ಹೆಂಗೂ ಬೆಂಕಿ ಬಿದ್ದಿದೆ. ಈಗ ಈ ಮನೆ JDS ಇಲ್ಲ ಅಂತ ಆಯ್ತು, ಗೊತ್ತಾಗ್ಬಿಡ್ತಲ್ಲ. ಈ ಚನ್ನಪಟ್ಟಣ, ಮಂಡ್ಯ, ಮೈಸೂರಿನಾಗೆ JDS ಇಲ್ಲ ಅಂದ್ರೆ ಇನ್ನೇನು ಬಿಜಾಪುರದಲ್ಲಿ ಇವ್ರಿಗೆ ಏನಾದ್ರು ಸಿಕ್ಕಿತ್ತೆ, ಗುಲ್ಬರ್ಗದಲ್ಲಿ ಸಿಕ್ಕಿತ್ತೆ? ಇವೆರಡು ಜಿಲ್ಲೆಯಲ್ಲೇ ನೋಡ್ಕೋಬೇಕು ಇವರು. ಇವತ್ತು ಇವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅದು ಇಷ್ಟು ದೊಡ್ಡ ಪ್ರಮಾಣದ ಸೋಲು. ಆಮೇಲೆ ಅವರು ಒಂದ್ ಜಾತಿಯವ್ರಕ್ಕಂತ ಹೇಳಿ ಪಾಪ ಅವ್ರ ಮಗನ ಕೈಯಲ್ಲಿ ಹೇಳಿಸಿದ್ದಾರೆ. 20,000 ಸಾಬ್ರು ಬಿಟ್ರೆ ಇನ್ ಬಾಕಿ 85,000 ಓಟು ಯೋಗೀಶಿಗೆ ಬಂದಿರೋದು ಯಾವ ಜಾತಿ ಓಟ್? ಅದು ಯಾವ ಜಾತಿ ಓಟು? ಒಕ್ಕಲಿಗರ ಓಟ್ ಅದ್ರಲ್ಲಿ ಬರ್ಲಿಲ್ವಾ? ಒಕ್ಕಲಿಗರೇ ನಮ್ಮನ್ನು ಓಟ್ ಹಾಕಿಲ್ಲ ಅಂತ ಹೇಳಕ್ ನಿಮಗೆ ನಾಚಿಕೆ ಆಗತ್ತಾ? ರಾಮನಗರದಲ್ಲಿ ನಿಖಿಲ್ರವ್ರೆ, ನಿಮಗೆ 20,000 ಜನ ಒಕ್ಕಲಿಗರು ಓಟ್ ಕೊಡ್ಲಿಲ್ಲ. ಇಕ್ಬಾಲ್ ಹುಸೇನ್ ಸಾಬ್ರಿಗೆ ಓಟ್ ಕೊಟ್ಟು ಅವ್ರು ಗೆಲ್ಸಿದ್ರು. ನಿಮ್ ಜಾತಿ ನಿಮ್ ಕೈಯಲ್ಲಿ ಕಟ್ಕೊಳಕ್ ಆಗದೆ ಬೇರೆ ಜಾತಿಯವ್ರ ಮೇಲೆ ಯಾಕೆ ದೂರಕ್ಕೆ ಹೋಗ್ತೀರಿ ನೀವು? ನೀವ್ ಯಾವತ್ತವರೆಗೂ ಈ ಸಿದ್ಧಾಂತದಲ್ಲಿ ಇರ್ತೀರೋ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ.